ನಾನು ಇನ್ನೂ ಆದೇಶ ನೋಡಿಲ್ಲ. ನವೆಂಬರು ತಿಂಗಳಲ್ಲೇ ಚುನಾವಣೆ ನಡೀಲಿಕ್ಕೆ ಎಲ್ಲ ತೀರ್ಮಾನವನ್ನು ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಾಗಿದ್ದಂಥ ಹರೀಶ್ ಗೌಡರು, ಆಡಳಿತ ಮಂಡಳಿಯವರು, ಜಿಲ್ಲಾಧಿಕಾರಿಗಳು, ಚುನಾವಣಾಧಿಕಾರಿಗಳು ಎಲ್ಲರೂ ಕೂಡ ನೋಟಿಫಿಕೇಶನ್ ಮಾಡಿದ್ರು. ಆದರೆ ರಾಜ್ಯ ಸರ್ಕಾರ ಹರೀಶ್ ಗೌಡ್ರನ್ನ ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷರಿಂದ ಕೆಳಗಿಳಿಸಲೇಬೇಕು ಅಂತ ಹೇಳಿ ಆ ನೋಟಿಫಿಕೇಶನ್ನ ಒಂದೇ ದಿನದಲ್ಲಿ ವಿತ್ಡ್ರಾ ಮಾಡಿಸಿ ನಾವು ಹೈಕೋರ್ಟ್ಗೆ ಹೋದಾಗ ಅವ್ರು ಸುಪ್ರೀಂ ಕೋರ್ಟ್ವರೆಗೂ ಹೋದ್ರು ಕೂಡ ನಾವು ಬಿಡಲ್ಲ ಅಂತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿ ನ್ಯಾಯಾಲಯದಲ್ಲಿ ರಾಜ್ಯ ಸರ್ಕಾರಕ್ಕೂ ಜಿಲ್ಲಾ ಸಹಕಾರ ಬ್ಯಾಂಕಿನ ಪದಾಧಿಕಾರಿಗಳು ಕೂಡ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿ, ನಾನು ನೋಡಿಲ್ಲ, ನೀವೇ ಹೇಳ್ತಾ ಇದ್ದೀರಿ 8 ವಾರದಲ್ಲಿ ಚುನಾವಣೆ ನಡೆಸಬೇಕು ಅಂತ ಬಂದಿದೆ ಅಂತೇಳಿ ನೀವೇನು ಹೇಳ್ತಾ ಇದ್ದೀರಿ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ನಡೀಲೇಬೇಕು. ಮೈಸೂರು ಜಿಲ್ಲೆಯ, ಚಾಮರಾಜನಗರ ಜಿಲ್ಲೆಯ ಸಹಕಾರಿಗಳಿಗೆ ಮೈಸೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು ಹಿಂದೆ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಯಾವ ಹಂತಕ್ಕೆ ಬ್ಯಾಂಕು ಮುಳುಗಿತ್ತು, ಯಾರ್ಯಾರ ಹಣ ಸೆಕ್ರೆಟರಿಗಳ ಹೆಸರಲ್ಲಿ ಪೋಲ್ ಮಾಡಿ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ರು, ಅವರು ಇವತ್ತು ಹರೀಶ್ ಗೌಡರ ವಿರುದ್ಧವಾಗಿ ನಿಂತಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಸಂಪೂರ್ಣವಾದ ಆಶೀರ್ವಾದವನ್ನು ಅವರ ಅವಧಿನಲ್ಲಿದ್ದಂಥ ಅಧ್ಯಕ್ಷರಿಗೆ, ಯಾರು ಭ್ರಷ್ಟರಿದ್ದಾರೆ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆದರೆ ಸಹಕಾರಿಗಳು ಗೊತ್ತಿದೆ, ಯಾವತ್ತೇ ಚುನಾವಣೆ ನಡೆದರೂ ಕೂಡ ಯಾರನ್ನ ಚುನಾಯಿಸಬೇಕು, ನಾವು ನಮ್ಮ ಸಹಕಾರ ಕ್ಷೇತ್ರವನ್ನು ಯಾರು ಉಳಿಸ್ತಾರೆ, ಯಾರು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಾರೆ ಅವ್ರನ್ನ ಉಳಿಸ್ತಕ್ಕಂಥ, ಸಹಕಾರ ಸಂಘಗಳನ್ನು ಉಳಿಸ್ತಕ್ಕಂಥ, ಸಹಕಾರ ಸಂಘದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೈತ ಬಾಂಧವರನ್ನ ಉಳಿಸ್ತಕ್ಕಂಥ ಶಕ್ತಿ ಸಹಕಾರಿಗಳು ಪಕ್ಷಾತೀತವಾಗಿದ್ದಾರೆ, ಜಾತ್ಯತೀತವಾಗಿದ್ದಾರೆ. ಮೈಸೂರು ಜಿಲ್ಲಾ ಸಹಕಾರ ಬ್ಯಾಂಕಿನ ಯಾವತ್ತೇ ಚುನಾವಣೆ ನಡೆದರೂ ಕೂಡ ಜನ ಸಹಕಾರಿಗಳು ಆ ಬ್ಯಾಂಕನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥ ಅಪಾರವಾದಂಥ ನಂಬಿಕೆ ನನಗಿದೆ. ಹರೀಶ್ ಗೌಡ್ರಿಗೆ ಸಂದ ಜಯ ಅಲ್ಲ. ಹರೀಶ್ ಗೌಡರು ಜಯ 11 ನವೆಂಬರಲ್ಲಿ ಅವ್ರು ನಿಗದಿ ಮಾಡಿದ್ದಾಗಲೇ ಆಗಬೇಕಾಗಿತ್ತು. ಅದನ್ನು ತಪ್ಪಿಸ್ಲೇಬೇಕು ಅಂತೇಳಿ ರಾಜ್ಯ ಸರ್ಕಾರ ಏನು ಹಠ ಮಾಡಿಬಿಟ್ಟಿದೆ, ಅವ್ರಿಗೆ ಜಯ ಸಿಕ್ಕಿದೆ. ಸರ್, ಒಂದ್ ರೀತಿಯಲ್ಲಿ ಸಿದ್ದರಾಮಯ್ಯನವರು ದ್ವೇಷದ ರಾಜಕಾರಣ ಏನಾದ್ರು ಮಾಡ್ತಾ ಇದಾರ ಅಂತ? ಯಾಕೆಂದ್ರೆ ಮೊನ್ನೆ ಪ್ರತಾಪ್ ಸಿಂಹ ಅವರು ಒಂದು ಆರೋಪ ಮಾಡಿದ್ದಾರೆ, ಸಿದ್ದರಾಮಯ್ಯನವರು ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ, ರಾಜಕೀಯಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ ಸಿದ್ಧರಿದ್ದಾರೆ ಅಂತ. ಇವಾಗ ಏನಾದ್ರು ದ್ವೇಷ ರಾಜಕೀಯ ಮಾಡ್ತಿದ್ರ ಅಂತ? ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಯೋಚನೆ ಮಾಡಲ್ಲ, ಯಾವುದು ಸರಿ ಇದೆ
ಯಾವುದು ನ್ಯಾಯ ಆಗಿದೆ ಅಂತಕ್ಕಂಥದ್ದನ್ನು ಅವರು ಯೋಚನೆ ಮಾಡಲ್ಲ. ಯೋಚನೆ ಮಾಡದೆ ದುಡ್ಕೊಂಡು ತೀರ್ಮಾನಗಳು ತಗೊಂಡಾಗ ಈ ರೀತಿ ಪರಿಣಾಮಗಳು ಆಯ್ತವೆ. ಈಗ ಬನ್ನೂರು ಡೈರಿ ಚುನಾವಣೆಯಲ್ಲೂ ಕೂಡ ಜೆಡಿಎಸ್ ಫುಲ್ ಸ್ವೀಪ್ ಮಾಡಿದೆ, ಕಾಂಗ್ರೆಸ್ಗೆ ಮುಖಭಂಗ ಆಗಿದೆ. ಈಗ ನನ್ನ ಕ್ಷೇತ್ರದಲ್ಲೇ ನಾವು ಈ ಚುನಾವಣೆಗಳಲ್ಲಿ ಯಾರಿಗೂ ₹1 ದುಡ್ಡು ಕೊಡೋದಾಗಲಿ ನಾವು ಕ್ಯಾನ್ವಾಸ್ ಮಾಡೋದಾಗಲಿ ಮಾಡ್ತಾ ಇಲ್ಲ. ಬನ್ನೂರಲ್ಲೂ ಸ್ವಿಪ್ ಮಾಡಿದ್ದಾರೆ, ಗೋಪಾಲ್ಪುರದಲ್ಲೂ ಮಾಡಿದ್ದಾರೆ, ಹೊಸಕೋಟೆನಲ್ಲೂ ಮಾಡಿದ್ದಾರೆ, ಚಿಕ್ಕನಹಳ್ಳಿಲೂ ಮಾಡಿದ್ದಾರೆ. ಎಲ್ಲೆಲ್ಲಿ ಸಹಕಾರ ಸಂಘಗಳಿದ್ದಾವೆ ನಾನು ಯಾರಿಗೂ ಮಾತಾಡಿಸ್ತಾ ಇಲ್ಲ. ಅಲ್ಲೂ ಚುನಾವಣೆ ಕ್ಯಾಂಪೇನ್ ಮಾಡ್ತಿಲ್ಲ. ಅವ್ರು ಏನಾದ್ರು ಗೆಲ್ಸ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ ಅಂತೇಳಿ ಹಸ್ತಕ್ಷೇಪನೆ ಮಾಡ್ತಾ ಇಲ್ಲ. ಸ್ವತಂತ್ರವಾಗಿ ಎಲ್ಲ ನಮ್ಮ ಪಕ್ಷದವರೇ ಗೆದ್ದು ಬರ್ತಾ ಇದ್ದಾರೆ. ಚಿಕ್ಕನಹಳ್ಳಿಲಿ ಗೆದ್ದಿದ್ದಾರೆ ಸ್ವತಂತ್ರವಾಗಿ, ಹೊಸಕೋಟೆದಲ್ಲಿ ಗೆದ್ದಿದ್ದಾರೆ, ಗೋಪಾಲ್ಪುರದಲ್ಲಿ ಗೆದ್ದಿದ್ದಾರೆ, ಬನ್ನೂರಲ್ಲಿ ಗೆದ್ದಿದ್ದಾರೆ. ಎಲ್ಲೆಲ್ಲಿ ಚುನಾವಣೆ ಆಗ್ತಾ ಇದೆ ಎಲ್ಲ ನಮ್ಮವರೇ ಗೆಲ್ತಾ ಇದ್ದಾರೆ. ಅವ್ರಿಗೆ ಗೆಲ್ಲಕ್ ಸಾಧ್ಯ ಆಗ್ತಲ್ಲ. ಚುನಾವಣೆ ಆದ್ರೆ ಕಾಂಗ್ರೆಸ್ ಗೆಲ್ಲುತ್ತೆ ಸೋಲುತ್ತೆ ಅನ್ನೋ ಭಯದಲ್ಲಿ ಏನಾದ್ರು ಈ ರೀತಿ ಚುನಾವಣೆ ಮುಂದೂಡ್ತಾ ಇದಾರೆ ಹೇಗೆ? ಅದೆಲ್ಲರೂ ಗೊತ್ತಿರೋ ವಿಚಾರನೇ ಅಲ್ವಾ. ನಾವು ಚುನಾವಣೆನೇ ಗೆಲ್ಲೋಣ ಅಂದಿದ್ರೆ ಚುನಾವಣೆ ಮುನ್ನಡೆಸ್ತಿದ್ರು, ಮಾಡ್ತಿದ್ರು. ಇಲ್ಲಿರೋರೆಲ್ಲ ಅವ್ರದೇ ವೋಟರ್ಸು, ಅವರೇ ಗೆದ್ಬಿಡ್ತಾರೆ ಅಂತಲೇ ಇಷ್ಟೆಲ್ಲ ಮಾಡಿರ್ತಕ್ಕಂಥದ್ದು. ಪ್ರತಾಪ್ ಸಿಂಹ ಅವರು ತಮ್ಮನ್ನ ಮೂಲಕ ನನ್ನನ್ನ ತುಳಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಚುನಾವಣೆನ ಮುಂದೂಡೋ ಮೂಲಕ ತಮ್ಮ ಮಗನ್ನ ಏನಾದ್ರು ತುಳಿಯೋ ಪ್ರಯತ್ನ ಸಿದ್ದರಾಮಯ್ಯನವ್ರ ಕಡೆಯಿಂದ ಏನಾದ್ರು ನಡೀತಿದ್ಯಾ? ಇದು ಯಾರೂ ದಡ್ರಲ್ಲ, ನಿಮಗೂ ಗೊತ್ತಿರೋ ವಿಚಾರ. ಅವ್ರ ಆತ್ಮಸಾಕ್ಷಿಯಲ್ಲಿ ಹೇಳಲಿ, ಹರೀಶ್ ಗೌಡ ಭಾರಿ ಪ್ರಬಲಯುತವಾಗಿ ನಾಯಕನ ಆಗ್ತಾ ಇದ್ದಾನೆ ಅಂತಲೇ ಈ ಕ್ರಮ ಅವ್ರು ಸೀರಿಯಸ್ ಆಗಿ ಕೈಗೊಂಡದ್ದು. ಅಡ್ವೊಕೇಟ್ ಜನರಲ್ನ ಪ್ರತಿ ಇಯರಿಂಗ್ ಕಳಿಸ್ತಾರೆ. ಅವರು ರವಿವರ್ಮ ಕುಮಾರ್ ಅವ್ರನ್ನ ಇವರೇ ಪರ್ಸ್ನಲ್ ಮಾತಾಡಿ ಕಳಿಸ್ತಾರೆ, ಹೋಗಲೇಬೇಕು ಅಂತ. ಕೋರ್ಟಲ್ಲಿ ಈಗ ಸುಮಾರು 2 ತಿಂಗಳಿಂದ ನಡೀತಾ ಇದೆ. ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಬಿಡಬಾರ್ದು ಅಂತೇಳಿ. ಇದಕ್ಕೇನಂತ ಕರಿತೀಯಪ್ಪ? ಅಸೂಯೆ ಅಂತೀಯೋ, ದ್ವೇಷ ಅಂತೀಯೋ, ಅಥವಾ ರಾಜಕೀಯ ಸೇಡು ಅಂತೀಯೋ, ಏನಂತ ಕರಿತೀಯ? ಇದಕ್ಕೆ ಗೊತ್ತಿಲ್ಲಪ್ಪ. ಸರ್, ಈಗ ನೀವು ಹೇಳಿದ್ರಿ ರಾಜಕಾರಣಿಗಳು ಹೂಡಿಕೆ ಇನ್ವೆಸ್ಟ್ಮೆಂಟ್ ಆಗ್ಬಿಟ್ಟಿದೆ ಅಂತ. ಒಂದ್ ರೀತಿ ರಾಜಕಾರಣ ಬಿಸ್ನೆಸ್ ಆಗ್ಬಿಟ್ಟಿದೆಯಾ ಅಂತ? ರಾಜಕಾರಣ ಬಿಸಿನೆಸ್ ಆಗಿ ಭಾಳ ದಿವಸ ಆಯಿತು. ರಾಜಕಾರಣ ದುಡ್ಡಿಲ್ಲದೆ ಯಾರು ಚುನಾವಣೆ ನಡ್ಸೋಕೆ ಆಯ್ತಿಲ್ಲ. ಚುನಾವಣೆಗೆ ಇನ್ವೆಸ್ಟ್ ಮಾಡ್ತಾರೆ, ಚುನಾವಣೆ ಬೆಳಿಗ್ಗೆನೆ ಇನ್ಕಮ್ಗೆ ಸ್ಟಾರ್ಟ್ ಮಾಡ್ತಾರೆ. ಇದು ಜನರಲ್, ಇದು ಆಗೋಗಿದೆ, ಈ ಮಟ್ಟಕ್ಕೆ ಬಂದೋಗಿದೆ ರಾಜಕಾರಣ. ರಾಜಕಾರಣ ಬಡವರ ಕೈಯಲ್ಲಿ, ಪ್ರಾಮಾಣಿಕರ ಕೈಯಲ್ಲಿ ರಾಜಕಾರಣ ಮಾಡೋಕ್ಕಾಗದೇ ಇರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಲೋಕಸಭಾ ಚುನಾವಣೆಗೆ ನಿಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ಕೊಂಡು ಈಗ ಯಾವ ರೀತಿ ಸೀಟ್ ಹಂಚಿಕೆಗಳ ಪ್ರಕ್ರಿಯೆ ನಡೀತಾ ಇದೆ? ಜೊತೆಗೆ ತಾವು ಕೂಡ ಈಗಾಗಲೇ ಮೋದಿ ಅವರನ್ನು ಭೇಟಿ ಮಾಡಿದ್ದಾರೆ. ತಮ್ಮನ್ನ ಈ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದು ಕೂಡ ಒಂದು ಆಹ್ವಾನ ಕೊಟ್ಟಿಲ್ಲ. ಹೊಂದಾಣಿಕೆ ಪ್ರಕ್ರಿಯೆ ನಡೆದಿದೆಯಾ ಅಂತ ಎಲ್ಲೋ ಒಂದ್ ಕಡೆ ನಿಮ್ಮ ಅವರು ಏಕಪಕ್ಷೀಯವಾಗಿ ನಿರ್ಧಾರ ತರ್ತಾರೆ. ಏನು ನೋಡಪ್ಪ, ಭಾರತ ದೇಶದಲ್ಲಿ, ಭಾರತ ಖಂಡದಲ್ಲಿ ಈ ಆಧುನಿಕ ಯುಗದಲ್ಲಿ 2024ನೇ ಇಸ್ವಿಯಲ್ಲಿ 21ನೇ ಶತಮಾನದಲ್ಲಿ ಈ ದೇಶವನ್ನು ಕಾಯ್ತಕ್ಕಂಥ, ದೇಶವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ, ಈ ದೇಶದ ಏಕತೆ, ಅಖಂಡತೆ, ಈ ದೇಶದ ರಕ್ಷಣೆಯನ್ನು, ಈ ದೇಶದ ಅಭಿವೃದ್ಧಿ ಪಥ ಕೊಂಡೊಯ್ತಕ್ಕಂಥ ಏಕೈಕ ವ್ಯಕ್ತಿ, ದೇಶದ ವ್ಯಕ್ತಿ ನರೇಂದ್ರ ಮೋದಿ ಒಬ್ಬರೇ. ಆ ನರೇಂದ್ರ ಮೋದಿಯವರನ್ನು ಪ್ರಧಾನಿ ಮಾಡ್ತಕ್ಕಂಥದ್ದು ಒಂದು ಗುರಿ ಬಿಟ್ಟರೆ, ಇಂಥ ಒಂದು ಸಂದರ್ಭದಲ್ಲಿ ದೇಶದಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ, ನಮ್ಮ ದೇಶದಲ್ಲಿ ಏನೇನು ನಡೀತಾ ಇದ್ದಾವೆ, ನಮ್ಮ ಭಾರತ ದೇಶ ಎಷ್ಟು ಕೆಳಗಡೆ ಇತ್ತು, ನರೇಂದ್ರ ಮೋದಿಯವರು ಎಷ್ಟು ಎತ್ತರ ಕೊಂಡೊಯ್ದಿದ್ದಾರೆ. ಇವತ್ತೇನು ಅಯೋಧ್ಯೆಯಲ್ಲಿ 550 ವರ್ಷಗಳಲ್ಲಿ ಆಗದೆ ಇರ್ತಕ್ಕಂಥ ಒಂದು ಶ್ರೀರಾಮ ಮಂದಿರವನ್ನು ನಿರ್ಮಾಣ ಮಾಡಿ ಅದನ್ನು ಜನಕ್ಕೆ ಅರ್ಪಣೆ ಮಾಡ್ತಾ ಇದ್ದಾರೆ. ಇದೆಲ್ಲ ಕಾರಣಗಳಿಂದ ಜನತಾದಳ ಪಕ್ಷ ನಾವು ತೀರ್ಮಾನ ಮಾಡಿದ್ದೀವಿ. ನಮ್ಗೆ 1 ಸೀಟೋ 2 ಸೀಟೋ 3 ಸೀಟೋ 4 ಸೀಟೋ ಪ್ರಶ್ನೆ ಇಲ್ಲ.
ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು. ಸಣ್ಣ ಪುಟ್ಟ ಏನೇ ಇರಲಿ ಅದ್ಯಾವುದು ಲೆಕ್ಕಿಸದೆ ಒಂದೇ ಗುರಿ, ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ತಕ್ಕಂಥದ್ದು. ಹಿಂದುತ್ವನೇ ನಿಮ್ಮ ಅಜೆಂಡಾನು ಆಗೋಯ್ತಾ ಅಂತ? ಅಲ್ಲ, ಹಿಂದುತ್ವ ನಮಗೆ ಸರ್, ಈಗ ಹಿಂದುತ್ವನೇ ಒಂದ್ ನಿಮಿಷ ಎಷ್ಟು ಸೀಟ್ ಬೇಕು? ನಮಗೆ 5 ಸೀಟು ಕೊಡ್ತಾರೆ. ನಾವು 3 ಸೀಟ್ ನಿಲ್ಲಿಸ್ಬೇಕಾ, 4 ನಿಲ್ಲಿಸ್ಬೇಕಾ, 5 ನಿಲ್ಲಿಸ್ಬೇಕಾ? ಇನ್ನೂ ಗೆಲ್ತೀವಿ ಅಂತ ಹೇಳಿದ್ರೆ ಇನ್ನೂ 1 ಸೀಟ್ ಕೊಡ್ತಾರೆ. ಅದರಲ್ಲಿ ಏನವರು ನಿಮ್ಗೆ ಇಷ್ಟೇ ಸಾಕು ಅಂತ ಏನು ಹೇಳ್ತಾ ಇಲ್ಲ, ಫ್ರೀಡಮ್ ಇದೆ, ಗೆಲ್ಲಬೇಕು. BJP ಅಭ್ಯರ್ಥಿಗಳು ದಳದ ಸಪೋರ್ಟಿಂದ ಬೆಂಬಲದಿಂದ ಗೆಲ್ಲಬೇಕು, ದಳದವರು BJP ಬೆಂಬಲ ತಗೊಂಡು ಗೆಲ್ಲಬೇಕು. ನಾವಿಬ್ಬರು ಒಗ್ಗಟ್ಟಾಗಿ ನಮ್ಮ ಗುರಿ ಒಂದೇ. ನರೇಂದ್ರ ಮೋದಿಯವರನ್ನು 2024ರಲ್ಲಿ ಭಾರತ ದೇಶದ 3ನೇ ಬಾರಿಗೆ ಪ್ರಧಾನಿ ಮಾಡ್ತಕ್ಕಂಥದ್ದು ಏಕೈಕ ಒಂದೇ ಗುರಿ. ಅಲ್ಲ, GT ದೇವೇಗೌಡರ ಬಲಿಗೆ ಹೋಗ್ತಾ ಇಲ್ವಾ ಅಂತ? GT ದೇವೇಗೌಡರನ್ನ ಅವ್ರು ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೇಳಿದ್ರು, ನನಗೆ ಬೇರೆ ಕಾರ್ಯಕ್ರಮಗಳು ಇದ್ದಿದ್ದರಿಂದ ನೀವೇ ಹೋಗಿ ಬನ್ನಿ ಅಂತೇಳಿ ನಾನೇ ಹೇಳಿದ್ದೀನಿ ಅವ್ರಿಗೆ. ಸರ್, ಈಗ ಜಾತ್ಯತೀತ ತಮ್ಮ ನಿಲುವು ಹಿಂದುತ್ವನ ಈಗ ಪ್ರತಿಪಾದಿಸುತ್ತಾ ಅಂತ? ಸರ್, ಈಗ ಮೈಸೂರು ಲೋಕಸಭಾ ಕ್ಷೇತ್ರದ ಅಲ್ಲಲ್ಲ, ಈಗ ಜಾತ್ಯತೀತ ಮನೋಭಾವ ಇಟ್ಕೊಂಡಿರ್ತಕ್ಕಂಥವ್ರು ಸರ್, ಈಗ ಜಾತ್ಯತೀತ ನಿಲುವು ಅಂತ ಯಾರು ಒಬ್ರು ಕೇಳಪ್ಪ, ಯಾರು ಮೈಸೂರು ಕ್ಷೇತ್ರ ಜಾತ್ಯತೀತ ನಿಲುವನ್ನ ಹೊಂದ್ಕೊಂಡಿದ್ದಂಥವ್ರು ನೀವು ಯಾರು ಒಬ್ರು ಕೇಳಿ, ನೀವು ಹಿಂದುತ್ವ ಅದಾದ್ಮೇಲೆ ನೀನು ಕೊಡ್ತೀನಿ ತಾಳು. ಲೋಕಸಭೆ ಇಲ್ಲಪ್ಪ, ನಾವು ಕೇಳ್ತಾ ಆಯ್ತು, ಅದು ಹೇಳ್ಬಿಡ್ತೀನಿ ತಾಳಪ್ಪ. ಲೋಕಸಭೆ ಮೈಸೂರು ಲೋಕಸಭಾ ಕ್ಷೇತ್ರ ಬಿಜೆಪಿ ಕೊಟ್ಟಿರೋ ಜೆಡಿಎಸ್ ನಾವು ವೆರಿ ಪರ್ಟಿಕ್ಯುಲರ್, ನಾವು ಇದೇ ಬೇಕು ಅಂತ ಕೇಳಿಲ್ಲ. ನಮ್ಮಲ್ಲಿ ಶಕ್ತಿ ಇದೆ, ಹಾಸನದಲ್ಲಿ ಶಕ್ತಿ ಇದೆ, ಮಂಡ್ಯದಲ್ಲಿ ಶಕ್ತಿ ಇದೆ, ಮೈಸೂರಲ್ಲಿ ಶಕ್ತಿ ಇದೆ, ತುಮಕೂರಲ್ಲಿ ಶಕ್ತಿ ಇದೆ, ಕೋಲಾರದಲ್ಲಿ ಶಕ್ತಿ ಇದೆ, ಚಿಕ್ಕಬಳ್ಳಾಪುರದಲ್ಲಿ ಶಕ್ತಿ ಇದೆ, ಬಿಜಾಪುರದಲ್ಲಿ ಶಕ್ತಿ ಇದೆ, ರಾಯಚೂರಲ್ಲಿ ಶಕ್ತಿ ಇದೆ. ಎಲ್ಲಿ ಶಕ್ತಿ ನಮ್ಮ ಜಾಸ್ತಿ ಇದೆ ಅಲ್ಲಿ ಕೊಡ್ತಕ್ಕಂಥ ತೀರ್ಮಾನ ಮಾಡ್ತಾರೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಯಾರು ನಿಲ್ಬೇಕು ಅಭ್ಯರ್ಥಿಗಳು ತೀರ್ಮಾನ ಆಗಿಲ್ಲ, ಪರ್ಟಿಕ್ಯುಲರ್ ಇಂಥದೇ ಕ್ಷೇತ್ರ ಅನ್ನೋದು ಕೂಡ ತೀರ್ಮಾನ ಆಗಿಲ್ಲ. ಸರ್, ಈಗ ಇದೇನ ತಾಳಪ್ಪ ಹೇಳ್ಬಿಡ್ತೀನಿ ನಿಮ್ಗೆ, ತಾಳಪ್ಪ. ಜಾತ್ಯತೀತ ನಿಲುವನ್ನ ಬಿಟ್ಟು ನೀವು ಹಿಂದುತ್ವನ ಪ್ರತಿಪಾದಿಸ್ತೀರಾ ಅಂತ? ಜಾತ್ಯತೀತ ಅಂದರೆ ಏನು ಹೇಳಪ್ಪ. ಎಲ್ಲರನ್ನು ಒಳಗೊಂಡಂತೆ ಅಂತ ಜಾತಿ ಎಲ್ಲ ನಿಮ್ಮ ಪಕ್ಷದವರು ಹೇಳ್ತಾ ಇದ್ರು. ಎಲ್ಲ ಜಾತ್ಯತೀತ ಅಂದ್ರೆ ಏನ್ ಸ್ವಲ್ಪ ಹೇಳು. ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾರೆ, ಬರೀ ಕುರುಬರನ್ನೇ ಇಟ್ಕೊಂಡ್ರೆ ಅದು ಜಾತ್ಯತೀತವ? ಖರ್ಗೆ ಅವರು ಹೈಕಮಾಂಡ್ ಅಲ್ಲಿ ಇದ್ದಾರೆ, ಅವರು ಬರೀ ದಲಿತರು ನೋಡಿದ್ರೆ ಅದು ಜಾತ್ಯತೀತವ? ದೇವೇಗೌಡರ ಜೊತೆ ಬರೀ ಒಕ್ಕಲಿಗರ ಇದ್ರೆ ಅದು ಜಾತ್ಯತೀತವ? ಯಡಿಯೂರಪ್ಪನವ್ರು ಬರೀ ಲಿಂಗಾಯತರ ಕಟ್ಕೊಂಡ್ರೆ ಇದು ಜಾತ್ಯತೀತವ? ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಯಾರು ಜಾತ್ಯತೀತ ಶಕ್ತಿಗಳೆಲ್ಲ ಒಂದೇ ಆಗಬೇಕು, ಏಕ ದೇಶ, ಏಕ ವ್ಯಕ್ತಿ, ಏಕ ಕಾನೂನು ಒಂದೇ ಆಗಬೇಕು ಅಂತಕ್ಕಂಥದ್ದು ನರೇಂದ್ರ ಮೋದಿ ಇರ್ತಕ್ಕಂಥದ್ದು. ನರೇಂದ್ರ ಮೋದಿನೇ ಏಕ ವ್ಯಕ್ತಿ ಇವತ್ತು, ಅವರಿಂದನೇ ಸಾಧ್ಯ. ಬೇರೆ ಯಾರು ಇಲ್ಲ ಪ್ರಧಾನಿ ಆಗೋರು. ನರೇಂದ್ರ ಮೋದಿ ಬಿಟ್ರೆ ನರೇಂದ್ರ ಮೋದಿ ಬಿಟ್ರೆ ದೇಶದಲ್ಲಿ ಮತ್ತೊಬ್ಬ ಆಲ್ಟರ್ನೇಟಿವ್ ಆಗಿ ಪ್ರಧಾನಿ ಆಗ್ತಕ್ಕಂಥ ಶಕ್ತಿ ಇವತ್ತು ಈ ಯುಗದಲ್ಲಿ ಬೇರೆ ದೇಶಗಳನ್ನ ಎದುರಿಸಿ ನರೇಂದ್ರ ಮೋದಿ ಮಾತ್ರನೇ ಸಾಧ್ಯ. ನರೇಂದ್ರ ಮೋದಿಗೆ ಬೇರೆ ಪ್ರಾದೇಶಿಕ ಪಕ್ಷಗಳು ಕೂಡ ಬೆಂಬಲ ಕೊಡ್ತವೆ. ಯಾರ್ಯಾರು ಯಾವುದು INDA ಏನಿದಾವೆ, ಇಂಡಿಯಾ ಏನಿದೆ, ಅಲ್ಲಿರ್ತಕ್ಕಂಥವ್ರು ಕೂಡ ಚುನಾವಣೆ ಹತ್ರ ಬರ್ತಾ ನರೇಂದ್ರ ಮೋದಿಗೆ ಜೈ ಅಂತಾರೆ. ಅಲ್ಲ, ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಮಾಡಬೇಕು ಅಂತ ಇಂಡಿಯಾ ಒಕ್ಕೂಟ ತೀರ್ಮಾನ ಮಾಡಿತ್ತು. ಅಂದ್ರೆ ಅವ್ರಿಗೂ ಶಕ್ತಿ ಇಲ್ವಾ ಅಂತ? ಯಾರಿಗೆ? ಖರ್ಗೆ ಅವ್ರಿಗೂ. ಈ ದೇಶದಲ್ಲಿ ಇವತ್ತಿನ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಶಕ್ತಿ ಇಲ್ಲ, ಜನ ಬೆಂಬಲ ಇಲ್ಲ. ಸರ್, ಈಗ 8 ತಿಂಗಳಾಯ್ತು ಸರ್ಕಾರ ಬಂದು, ಅಭಿವೃದ್ಧಿ ಕಾರ್ಯಗಳು ಏನೂ ಆಯ್ತಲ್ಲ, ನಿಮ್ ಕ್ಷೇತ್ರನೂ ಸೇರಿದಂತೆ. ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ಇದು ನನ್ನ ಮಾತಲ್ಲ. ನೀವು ಮೈಸೂರಿನಲ್ಲಿ ಬೆಂಗಳೂರಿನ ಮಾಧ್ಯಮ ಟಿವಿದು ಬಿತ್ತರಿಸ್ತಾರೆ. ನಾನು ಕೋರ್ ಕಮಿಟಿ ಅಧ್ಯಕ್ಷ ಮಾತಾಡಿದ್ದೀನಿ, ವಿಧಾನಸಭೆಯಲ್ಲಿ ಮಾತಾಡಿದ್ದೀನಿ. ನಾನು ಬರೀ ನಿಮ್ಮ ಮುಂದೆ ಮಾತಾಡ್ತಾ ಇಲ್ಲ. ಅದೇ ಮಾತನ್ನು ಸಿದ್ದರಾಮಯ್ಯನವರು ಇವತ್ತು ಏನು ಹೇಳಿದ್ದಾರೆ, 48 ಲಕ್ಷ ಹೆಕ್ಟೇರ್ ಬೆಳೆ ನಷ್ಟ ಆಗಿದೆ,
48 ಲಕ್ಷ ಹೆಕ್ಟೇರ್ ಬೆಳೆ ನಷ್ಟ ಆಗಿದೆ. 35,000 ಕೋಟಿ, 37,000ನ 38,000 ಕೋಟಿ ನಷ್ಟ ಆಗಿದೆ. ನಾನು ಇವತ್ತು ಗಂಟ ₹1 ಕೊಟ್ಟಿಲ್ಲ. 2,000 ಕೊಡ್ಬೇಕು ತೀರ್ಮಾನ ಮಾಡಿದ ತಂತ್ರಾಂಶದಿಂದ ಅದು ಕೂಡ ₹1 ತಲುಪಿಲ್ಲ. ಇದು ಯಾರು ಹೇಳ್ತಕ್ಕಂಥ ಮಾತು? ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಇದನ್ನೇನಂತ ಕರಿಬೇಕು? ಸರ್ಕಾರ ಅಂತ ಕರಿಬೇಕಾ ನಿಮ್ಮನ್ನ? ಇದನ್ನ ಹೇಳಲಿಕ್ಕೆ ನಿಮಗೆ ಜನ ಏನಂತಾರೆ ಬೇಡವಾ? ಮುಚ್ಚುಮರ ಇಲ್ಲದೆ ಹೇಳ್ತಾ ಇದ್ದಾರೆ. 48 ಲಕ್ಷ ಹೆಕ್ಟೇರ್ ಬೆಳೆ ನಷ್ಟ ಆಗೋಗಿದೆ. 38,000 ಕೋಟಿ ನಷ್ಟ ಆಗಿದೆ. 2,000 ಕೊಡಕ್ಕೆ ತೀರ್ಮಾನ ಮಾಡೋದು ತಂತ್ರಾಂಶದಿಂದ ₹1 ಒಬ್ಬರು ಕೊಟ್ಟಿಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ. 5 ಗ್ಯಾರಂಟಿ ಕಥೆಗಳು ಏನಾಗ್ತಾ ಇದ್ದಾವೆ ಅಂತ ನೀವು ಕೊಡೋ ₹2,000 ಹೆಂಗಸುಗಳು ಕೊಟ್ಟು ಆಸೆ ಹುಟ್ಟಿಸ್ಬಿಟ್ಟು ಕಣ್ಣೀರು ಹಾಕ್ತಾ ಇದ್ದಾರೆ. ನಿಮಗೆ ಆ ಇದರಲ್ಲಿ ಎಲ್ಲಿ ಕೊಳ್ಳೇಗಾಲದಲ್ಲಿ ಒಂದು ಚರ್ಚ್ ಇದೆ. ಮಾದೇಶ ಬರ್ತೀನಿ ಬತ್ತಿರ್ಬೇಕಾದ್ರೆ ಹೆಣ್ಮಕ್ಳು 5-6 ಜನ ಸೇರ್ಕೊಂಡು ಹೇಳ್ತಾರೆ, ನಾವು ಬರ್ತಾ ಇಲ್ಲ ಸರ್, ನಮ್ಮ ಪಕ್ಕದ ಮನೆಯವ್ರಿಗೆ 2 ಜನಕ್ಕೆ ಬಂದಿದೆ, ನಾವು 10 ಜನ ಇದ್ದೀವಿ, ನಮ್ಗೆ ಇನ್ನೂ ಬಂದಿಲ್ಲ ಅಂತಾರೆ. ಅವ್ರಿಗೆ ಹಣ ತಲುಪ್ಸೋಕ್ಕಾಗಿಲ್ಲ. ಇನ್ನು ಬರ ಪರಿಹಾರಕ್ಕೆ ₹1 ಕೊಟ್ಟಿಲ್ಲ. ಇದನ್ನ ಸರ್ಕಾರ ಅಂತ ಕರಿತೀರಾ? ಸಾಧ್ಯವೇ ಇಲ್ಲ. ಅಲ್ಲ, ಬಿಜೆಪಿಯಿಂದ ₹1 ಅನುದಾನ ಕೋರಿ ಮನವಿ ಮಾಡಿದ್ರು, ಯಾವತ್ತೂ ಕೂಡ ರಾಜ್ಯ ಸರ್ಕಾರ ಖರ್ಚು ಮಾಡಿದ ಮೇಲೆನೆ ಕೇಂದ್ರ ಸರ್ಕಾರ ಅದಕ್ಕೆ ಅನುಗುಣವಾಗಿ ಹಣವನ್ನ NDRF ಪ್ರಕಾರ ಬಿಡುಗಡೆ ಮಾಡ್ತಾರೆ. GST ಬಾಕಿನೂ ಸಹ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳಿ ಕಳೆದ 3 ವರ್ಷ ಏನ್ ಬರಬೇಕು ಅದೆಲ್ಲ ಅಲ್ಲ, GST ಬಾಕಿನೂ ಅದು ನಿರಂತರವಾಗಿ ಎಲ್ಲಾ ರಾಜ್ಯಗಳು ಕೊಡುವಾಗ ನಮ್ಮ ರಾಜ್ಯಗಳು ಕೂಡ GSTನೂ ಕೊಡ್ತಾರೆ. ಬಂದಿಲ್ಲ, ₹1 ಬಂದಿಲ್ಲ, ಕೊಡ್ತಾರೆ, ಅವ್ರು ಕೊಡ್ತಾರೆ. ಅದನ್ನ ನೀವೇನ್ ಮಾಡ್ತಾ ಇದ್ದೀರಿ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.